38 ವರ್ಷಗಳಿಂದ ನಾನು ರಾಜಕಾರಣ ಮಾಡಿದ್ದೇನೆ, ಹಲವು ಅಧಿಕಾರವನ್ನ ನೋಡಿದ್ದೇನೆ, ವಿಪಕ್ಷದವರಿಂದ ಪಾಠ ಕಲಿಯುವ ಅಗತ್ಯ ಇಲ್ಲ ಅಂತ ಹೇಳಿದ್ದಾರೆ. ಈ ಮೂಲಕ ಬಿಜೆಪಿ ಅವರಿಗೆ ಕೌಂಟರ್ ಕೊಡುವಂತಹ ಕೆಲಸವನ್ನ ಪರಮೇಶ್ವರ್ ಇದೇ ಸಂದರ್ಭದಲ್ಲಿ ಮಾಡಿದ್ದಾರೆ. ಕಾನೂನು ಸುವ್ಯವಸ್ಥೆ ಅಂದ್ರೆ ಏನು, ಕಾನೂನು ಅಂದ್ರೆ ಏನು, ಗೃಹ ಸಚಿವನಾಗಿ ಎಲ್ಲವೂ ಅನುಭವ ಇದೆ ನನಗೆ. ಇವರಿಂದ ಪಾಠ ಕಲಿಯುವ ಅಗತ್ಯ ಇಲ್ಲ. ನಿನ್ನೆ ಮೊನ್ನೆ ಬಂದವರಿಂದ ಪಾಠ ಕಲಿಯುವಂತ ಅಗತ್ಯ ಇಲ್ಲ ನನಗೆ, ಅನುಭವ ಇದೆ. ಇವರು ತಮ್ಮ ಕೆಲಸ ಮಾಡಿದ್ರೆ ಸಾಕು ಸರಿಯಾಗಿ. ಇವರಿಂದ ಪಾಠ ಕಲಿಯುವಂತ ಅಗತ್ಯ ನನಗಿಲ್ಲ. ನಿನ್ನೆ ಮೊನ್ನೆ ಬಂದವರಿಲ್ಲ. ಇವರೇನು ಹೇಳೋದು ನನಗೆ? ಪರಮೇಶ್ವರ್ ಹೇಳಿರುವಂತ ಮಾತಿದು, ಕೇಳಿಸ್ಕೊಳ್ಳಿ. ಒಬ್ಬ ಗೃಹ ಸಚಿವನಾಗಿ ಇದು 3ನೇ ಬಾರಿ ಗೃಹ ಸಚಿವನಾಗಿ ಕೆಲಸ ಮಾಡ್ತಾ ಇದ್ದೇನೆ. ಯಾವ ಸಂದರ್ಭದಲ್ಲಿ ಏನು ತೀರ್ಮಾನ ತಗೋಬೇಕು, ಕಠಿಣವಾದಂತ ತೀರ್ಮಾನ ಯಾವಾಗ ತಗೋಬೇಕು ಮತ್ತು ನಮ್ಮ ರಾಜ್ಯದ ಕಾನೂನು ವ್ಯವಸ್ಥೆಯ ದೃಷ್ಟಿಯಿಂದ ಏನೆಲ್ಲ ತೀರ್ಮಾನ ತಗೋಬೇಕು ಅನ್ನುವ ಅರಿವು ನನಗಿದೆ. ನಾನು ಯಾರಿಂದನೂ ಪಾಠ ಕಲಿಬೇಕಾಗಿಲ್ಲ. ನಾನು 38 ವರ್ಷ ರಾಜಕಾರಣ ಮಾಡಿದ್ದೇನೆ. ಅನೇಕ ಹುದ್ದೆಗಳನ್ನು ಪಕ್ಷದಲ್ಲಿ ಇರಬಹುದು, ಸರ್ಕಾರದಲ್ಲಿ ಇರಬಹುದು, ನಾನು ನಡ್ಕೊಂಡು ಬಂದಿದ್ದೇನೆ. ನನ್ನ ದಾರಿ 38 ವರ್ಷ ದಾರಿಯಲ್ಲಿ ನಡೆದಿದ್ದೇನೆ. ನನಗನ್ಸುತ್ತೆ ನನಗೆ ಕೂಡ ಅಪಾರವಾದ ಅನುಭವ ಇದೆ. ಹಾಗಾಗಿ ನಾನು ಈ ರಾಜ್ಯದ ಕಾನೂನು ಸುವ್ಯವಸ್ಥೆಯನ್ನು ಮಾಡೋದಕ್ಕೆ ಏನು ಕ್ರಮ ತಗೋಬೇಕೋ, ಯಾವ ಸಂದರ್ಭದಲ್ಲಿ ತಗೋಬೇಕೋ, ಕಠಿಣವಾದ ನಿರ್ಧಾರಗಳನ್ನು 38 ವರ್ಷಗಳಿಂದ ನಾನು ರಾಜಕಾರಣ ಮಾಡಿದ್ದೇನೆ, ಹಲವು ಅಧಿಕಾರವನ್ನ ನೋಡಿದ್ದೇನೆ, ವಿಪಕ್ಷದವರಿಂದ ಪಾಠ ಕಲಿಯುವ ಅಗತ್ಯ ಇಲ್ಲ ಅಂತ ಹೇಳಿದ್ದಾರೆ. ಈ ಮೂಲಕ ಬಿಜೆಪಿ ಅವರಿಗೆ ಕೌಂಟರ್ ಕೊಡುವಂತಹ ಕೆಲಸವನ್ನ ಪರಮೇಶ್ವರ್ ಇದೇ ಸಂದರ್ಭದಲ್ಲಿ ಮಾಡಿದ್ದಾರೆ. ಕಾನೂನು ಸುವ್ಯವಸ್ಥೆ ಅಂದ್ರೆ ಏನು, ಕಾನೂನು ಅಂದ್ರೆ ಏನು, ಗೃಹ ಸಚಿವನಾಗಿ ಎಲ್ಲವೂ ಅನುಭವ ಇದೆ ನನಗೆ. ಇವರಿಂದ ಪಾಠ ಕಲಿಯುವ ಅಗತ್ಯ ಇಲ್ಲ. ನಿನ್ನೆ ಮೊನ್ನೆ ಬಂದವರಿಂದ ಪಾಠ ಕಲಿಯುವಂತ ಅಗತ್ಯ ಇಲ್ಲ ನನಗೆ, ಅನುಭವ ಇದೆ. ಇವರು ತಮ್ಮ ಕೆಲಸ ಮಾಡಿದ್ರೆ ಸಾಕು ಸರಿಯಾಗಿ. ಇವರಿಂದ ಪಾಠ ಕಲಿಯುವಂತ ಅಗತ್ಯ ನನಗಿಲ್ಲ. ನಿನ್ನೆ ಮೊನ್ನೆ ಬಂದವರಿಲ್ಲ. ಇವರೇನು ಹೇಳೋದು ನನಗೆ? ಪರಮೇಶ್ವರ್ ಹೇಳಿರುವಂತಹ ಮಾತಿದು, ಕೇಳಿಸ್ಕೊಳ್ಳಿ. ಒಬ್ಬ ಗೃಹ ಸಚಿವನಾಗಿ ಇದು 3ನೇ ಬಾರಿ ಗೃಹ ಸಚಿವನಾಗಿ ಕೆಲಸ ಮಾಡ್ತಾ ಇದ್ದೇನೆ. ಯಾವ ಸಂದರ್ಭದಲ್ಲಿ ಏನು ತೀರ್ಮಾನ ತಗೋಬೇಕು, ಕಠಿಣವಾದಂತ ತೀರ್ಮಾನ ಯಾವಾಗ ತಗೋಬೇಕು ಮತ್ತು ನಮ್ಮ ರಾಜ್ಯದ ಕಾನೂನು ವ್ಯವಸ್ಥೆಯ ದೃಷ್ಟಿಯಿಂದ ಏನೆಲ್ಲ ತೀರ್ಮಾನ ತಗೋಬೇಕು ಅನ್ನುವ ಅರಿವು ನನಗಿದೆ. ನಾನು ಯಾರಿಂದನೂ ಪಾಠ ಕಲಿಬೇಕಾಗಿಲ್ಲ. ನಾನು 38 ವರ್ಷ ರಾಜಕಾರಣ ಮಾಡಿದ್ದೇನೆ. ಅನೇಕ ಹುದ್ದೆಗಳನ್ನು ಪಕ್ಷದಲ್ಲಿ ಇರಬಹುದು, ಸರ್ಕಾರದಲ್ಲಿ ಇರಬಹುದು, ನಾನು ನಡ್ಕೊಂಡು ಬಂದಿದ್ದೇನೆ. ನನ್ನ ದಾರಿ 38 ವರ್ಷ ದಾರಿಯಲ್ಲಿ ನಡೆದಿದ್ದೇನೆ. ನನಗನ್ಸುತ್ತೆ ನನಗೆ ಕೂಡ ಅಪಾರವಾದ ಅನುಭವ ಇದೆ. ಹಾಗಾಗಿ ನಾನು ಈ ರಾಜ್ಯದ ಕಾನೂನು ಸುವ್ಯವಸ್ಥೆಯನ್ನು ಮಾಡೋದಕ್ಕೆ ಏನು ಕ್ರಮ ತಗೋಬೇಕೋ, ಯಾವ ಸಂದರ್ಭದಲ್ಲಿ ತಗೋಬೇಕೋ, ಕಠಿಣವಾದ ನಿರ್ಧಾರಗಳನ್ನು 38 ವರ್ಷಗಳಿಂದ ನಾನು ರಾಜಕಾರಣ ಮಾಡಿದ್ದೇನೆ, ಹಲವು ಅಧಿಕಾರವನ್ನ ನೋಡಿದ್ದೇನೆ, ವಿಪಕ್ಷದವರಿಂದ ಪಾಠ ಕಲಿಯುವ ಅಗತ್ಯ ಇಲ್ಲ ಅಂತ ಹೇಳಿದ್ದಾರೆ. ಈ ಮೂಲಕ ಬಿಜೆಪಿ ಅವರಿಗೆ ಕೌಂಟರ್ ಕೊಡುವಂತಹ ಕೆಲಸವನ್ನ ಪರಮೇಶ್ವರ್ ಇದೇ ಸಂದರ್ಭದಲ್ಲಿ ಮಾಡಿದ್ದಾರೆ. ಕಾನೂನು ಸುವ್ಯವಸ್ಥೆ ಅಂದ್ರೆ ಏನು, ಕಾನೂನು ಅಂದ್ರೆ ಏನು, ಗೃಹ ಸಚಿವನಾಗಿ ಎಲ್ಲವೂ ಅನುಭವ ಇದೆ ನನಗೆ. ಇವರಿಂದ ಪಾಠ ಕಲಿಯುವ ಅಗತ್ಯ ಇಲ್ಲ. ನಿನ್ನೆ ಮೊನ್ನೆ ಬಂದವರಿಂದ ಪಾಠ ಕಲಿಯುವಂತ ಅಗತ್ಯ ಇಲ್ಲ ನನಗೆ, ಅನುಭವ ಇದೆ. ಇವರು ತಮ್ಮ ಕೆಲಸ ಮಾಡಿದ್ರೆ ಸಾಕು ಸರಿಯಾಗಿ. ಇವರಿಂದ ಪಾಠ ಕಲಿಯುವಂತ ಅಗತ್ಯ ನನಗಿಲ್ಲ. ನಿನ್ನೆ ಮೊನ್ನೆ ಬಂದವರಿಲ್ಲ. ಇವರೇನು ಹೇಳೋದು ನನಗೆ? ಪರಮೇಶ್ವರ್ ಹೇಳಿರುವಂತಹ ಮಾತಿದು, ಕೇಳಿಸ್ಕೊಳ್ಳಿ. ಒಬ್ಬ ಗೃಹ ಸಚಿವನಾಗಿ ಇದು 3ನೇ ಬಾರಿ ಗೃಹ ಸಚಿವನಾಗಿ ಕೆಲಸ ಮಾಡ್ತಾ ಇದ್ದೇನೆ. ಯಾವ ಸಂದರ್ಭದಲ್ಲಿ ಏನು ತೀರ್ಮಾನ ತಗೋಬೇಕು, ಕಠಿಣವಾದಂತ ತೀರ್ಮಾನ ಯಾವಾಗ ತಗೋಬೇಕು ಮತ್ತು ನಮ್ಮ ರಾಜ್ಯದ ಕಾನೂನು ವ್ಯವಸ್ಥೆಯ ದೃಷ್ಟಿಯಿಂದ ಏನೆಲ್ಲ ತೀರ್ಮಾನ ತಗೋಬೇಕು ಅನ್ನುವ ಅರಿವು ನನಗಿದೆ. ನಾನು ಯಾರಿಂದನೂ ಪಾಠ ಕಲಿಬೇಕಾಗಿಲ್ಲ. ನಾನು 38 ವರ್ಷ ರಾಜಕಾರಣ ಮಾಡಿದ್ದೇನೆ. ಅನೇಕ ಹುದ್ದೆಗಳನ್ನು ಪಕ್ಷದಲ್ಲಿ ಇರಬಹುದು, ಸರ್ಕಾರದಲ್ಲಿ ಇರಬಹುದು, ನಾನು ನಡ್ಕೊಂಡು ಬಂದಿದ್ದೇನೆ. ನನ್ನ ದಾರಿ 38 ವರ್ಷ ದಾರಿಯಲ್ಲಿ ನಡೆದಿದ್ದೇನೆ. ನನಗನ್ಸುತ್ತೆ ನನಗೆ ಕೂಡ ಅಪಾರವಾದ ಅನುಭವ ಇದೆ. ಹಾಗಾಗಿ
ನಾನು ಈ ರಾಜ್ಯದ ಕಾನೂನು ಸುವ್ಯವಸ್ಥೆಯನ್ನು ಮಾಡೋದಕ್ಕೆ ಏನ್ ಕ್ರಮ ತಗೋಬೇಕೋ, ಯಾವ ಸಂದರ್ಭದಲ್ಲಿ ತಗೋಬೇಕೋ, ಕಠಿಣವಾದ ನಿರ್ಧಾರಗಳನ್ನು 38 ವರ್ಷಗಳಿಂದ ನಾನು ರಾಜಕಾರಣ ಮಾಡಿದ್ದೇನೆ, ಹಲವು ಅಧಿಕಾರವನ್ನ ನೋಡಿದ್ದೇನೆ, ವಿಪಕ್ಷದವರಿಂದ ಪಾಠ ಕಲಿಯುವ ಅಗತ್ಯ ಇಲ್ಲ ಅಂತ ಹೇಳಿದ್ದಾರೆ. ಈ ಮೂಲಕ ಬಿಜೆಪಿ ಅವರಿಗೆ ಕೌಂಟರ್ ಕೊಡುವಂತಹ ಕೆಲಸವನ್ನ ಪರಮೇಶ್ವರ್ ಇದೇ ಸಂದರ್ಭದಲ್ಲಿ ಮಾಡಿದ್ದಾರೆ. ಕಾನೂನು ಸುವ್ಯವಸ್ಥೆ ಅಂದ್ರೆ ಏನು, ಕಾನೂನು ಅಂದ್ರೆ ಏನು, ಗೃಹ ಸಚಿವನಾಗಿ ಎಲ್ಲವೂ ಅನುಭವ ಇದೆ ನನಗೆ, ಇವರಿಂದ ಪಾಠ ಕಲಿಯುವ ಅಗತ್ಯ ಇಲ್ಲ, ನಿನ್ನೆ ಮೊನ್ನೆ ಬಂದವರಿಂದ ಪಾಠ ಕಲಿಯುವಂತ ಅಗತ್ಯ ಇಲ್ಲ, ನನಗೆ ಅನುಭವ ಇದೆ, ಇವರು ತಮ್ಮ ಕೆಲಸ ಮಾಡಿದ್ರೆ ಸಾಕು ಸರಿಯಾಗಿ, ಇವರಿಂದ ಪಾಠ ಕಲಿಯುವಂತ ಅಗತ್ಯ ನನಗಿಲ್ಲ, ನಿನ್ನೆ ಮೊನ್ನೆ ಬಂದವರಿಲ್ಲ. ಇವರೇನು ಹೇಳೋದು ನನಗೆ? ಪರಮೇಶ್ವರ್ ಹೇಳಿರುವಂತಹ ಮಾತಿದು, ಕೇಳಿಸ್ಕೊಳ್ಳಿ. ಒಬ್ಬ ಗೃಹ ಸಚಿವನಾಗಿ ಇದು 3ನೇ ಬಾರಿ ಗೃಹ ಸಚಿವನಾಗಿ ಕೆಲಸ ಮಾಡ್ತಾ ಇದ್ದೇನೆ. ಯಾವ ಸಂದರ್ಭದಲ್ಲಿ ಏನು ತೀರ್ಮಾನ ತಗೋಬೇಕು, ಕಠಿಣವಾದಂತ ತೀರ್ಮಾನ ಯಾವಾಗ ತಗೋಬೇಕು ಮತ್ತು ನಮ್ಮ ರಾಜ್ಯದ ಕಾನೂನು ವ್ಯವಸ್ಥೆಯ ದೃಷ್ಟಿಯಿಂದ ಏನೆಲ್ಲ ತೀರ್ಮಾನ ತಗೋಬೇಕು ಅನ್ನುವ ಅರಿವು ನನಗಿದೆ. ನಾನು ಯಾರಿಂದನೂ ಪಾಠ ಕಲಿಬೇಕಾಗಿಲ್ಲ. ನಾನು 38 ವರ್ಷ ರಾಜಕಾರಣ ಮಾಡಿದ್ದೇನೆ. ಅನೇಕ ಹುದ್ದೆಗಳನ್ನು ಪಕ್ಷದಲ್ಲಿ ಇರಬಹುದು, ಸರ್ಕಾರದಲ್ಲಿ ಇರಬಹುದು, ನಾನು ನಡ್ಕೊಂಡು ಬಂದಿದ್ದೇನೆ. ನನ್ನ ದಾರಿ 38 ವರ್ಷ ದಾರಿಯಲ್ಲಿ ನಡೆದಿದ್ದೇನೆ. ನನಗನ್ಸುತ್ತೆ ನನಗೆ ಕೂಡ ಅಪಾರವಾದ ಅನುಭವ ಇದೆ. ಹಾಗಾಗಿ ನಾನು ಈ ರಾಜ್ಯದ ಕಾನೂನು ಸುವ್ಯವಸ್ಥೆಯನ್ನು ಮಾಡೋದಕ್ಕೆ ಏನ್ ಕ್ರಮ ತಗೋಬೇಕೋ, ಯಾವ ಸಂದರ್ಭದಲ್ಲಿ ತಗೋಬೇಕೋ, ಕಠಿಣವಾದ ನಿರ್ಧಾರಗಳನ್ನು 38 ವರ್ಷಗಳಿಂದ ನಾನು ರಾಜಕಾರಣ ಮಾಡಿದ್ದೇನೆ, ಹಲವು ಅಧಿಕಾರವನ್ನ ನೋಡಿದ್ದೇನೆ, ವಿಪಕ್ಷದವರಿಂದ ಪಾಠ ಕಲಿಯುವ ಅಗತ್ಯ ಇಲ್ಲ ಅಂತ ಹೇಳಿದ್ದಾರೆ. ಈ ಮೂಲಕ ಬಿಜೆಪಿ ಅವರಿಗೆ ಕೌಂಟರ್ ಕೊಡುವಂತಹ ಕೆಲಸವನ್ನ ಪರಮೇಶ್ವರ್ ಇದೇ ಸಂದರ್ಭದಲ್ಲಿ ಮಾಡಿದ್ದಾರೆ. ಕಾನೂನು ಸುವ್ಯವಸ್ಥೆ ಅಂದ್ರೆ ಏನು, ಕಾನೂನು ಅಂದ್ರೆ ಏನು, ಗೃಹ ಸಚಿವನಾಗಿ ಎಲ್ಲವೂ ಅನುಭವ ಇದೆ ನನಗೆ, ಇವರಿಂದ ಪಾಠ ಕಲಿಯುವ ಅಗತ್ಯ ಇಲ್ಲ, ನಿನ್ನೆ ಮೊನ್ನೆ ಬಂದವರಿಂದ ಪಾಠ ಕಲಿಯುವಂತ ಅಗತ್ಯ ಇಲ್ಲ, ನನಗೆ ಅನುಭವ ಇದೆ, ಇವರು ತಮ್ಮ ಕೆಲಸ ಮಾಡಿದ್ರೆ ಸಾಕು ಸರಿಯಾಗಿ, ಇವರಿಂದ ಪಾಠ ಕಲಿಯುವಂತ ಅಗತ್ಯ ನನಗಿಲ್ಲ, ನಿನ್ನೆ ಮೊನ್ನೆ ಬಂದವರಿಲ್ಲ. ಇವರೇನು ಹೇಳೋದು ನನಗೆ? ಪರಮೇಶ್ವರ್ ಹೇಳಿರುವಂತಹ ಮಾತಿದು, ಕೇಳಿಸ್ಕೊಳ್ಳಿ. ಒಬ್ಬ ಗೃಹ ಸಚಿವನಾಗಿ ಇದು 3ನೇ ಬಾರಿ ಗೃಹ ಸಚಿವನಾಗಿ ಕೆಲಸ ಮಾಡ್ತಾ ಇದ್ದೇನೆ. ಯಾವ ಸಂದರ್ಭದಲ್ಲಿ ಏನು ತೀರ್ಮಾನ ತಗೋಬೇಕು, ಕಠಿಣವಾದಂತ ತೀರ್ಮಾನ ಯಾವಾಗ ತಗೋಬೇಕು ಮತ್ತು ನಮ್ಮ ರಾಜ್ಯದ ಕಾನೂನು ವ್ಯವಸ್ಥೆಯ ದೃಷ್ಟಿಯಿಂದ ಏನೆಲ್ಲ ತೀರ್ಮಾನ ತಗೋಬೇಕು ಅನ್ನುವ ಅರಿವು ನನಗಿದೆ. ನಾನು ಯಾರಿಂದನೂ ಪಾಠ ಕಲಿಬೇಕಾಗಿಲ್ಲ. ನಾನು 38 ವರ್ಷ ರಾಜಕಾರಣ ಮಾಡಿದ್ದೇನೆ. ಅನೇಕ ಹುದ್ದೆಗಳನ್ನು ಪಕ್ಷದಲ್ಲಿ ಇರಬಹುದು, ಸರ್ಕಾರದಲ್ಲಿ ಇರಬಹುದು, ನಾನು ನಡ್ಕೊಂಡು ಬಂದಿದ್ದೇನೆ. ನನ್ನ ದಾರಿ 38 ವರ್ಷ ದಾರಿಯಲ್ಲಿ ನಡೆದಿದ್ದೇನೆ. ನನಗನ್ಸುತ್ತೆ ನನಗೆ ಕೂಡ ಅಪಾರವಾದ ಅನುಭವ ಇದೆ. ಹಾಗಾಗಿ ನಾನು ಈ ರಾಜ್ಯದ ಕಾನೂನು ಸುವ್ಯವಸ್ಥೆಯನ್ನು ಮಾಡೋದಕ್ಕೆ ಏನ್ ಕ್ರಮ ತಗೋಬೇಕೋ, ಯಾವ ಸಂದರ್ಭದಲ್ಲಿ ತಗೋಬೇಕೋ, ಕಠಿಣವಾದ ನಿರ್ಧಾರಗಳನ್ನು